and welcome back to my YouTube channel and ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ದಿನ ಒಂಥರ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ನ ರೀಚ್ ಆಗಿದ್ದೀನಿ. ಆ್ಯಂಡ್ ಲಿಟ್ರಲಿ ತುಂಬ ಜನ ಪ್ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಲಿಟ್ರಲಿ ಗೊತ್ತಿಲ್ಲ, ಬಟ್ ತುಂಬಾ ಖುಷಿ ಇದೆ. ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ ಇದೇ ಥರ ಇರಲಿ, ನಾನು ಅದೇ ಥರ ಉಳಿಸ್ಕೊಂಡು ಹೋಗ್ತೀನಿ ಅಂತ ಜಸ್ಟ್ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಇವತ್ತಿಗೆ ನಾನು ಪಟ್ಟಿರೋ ಅಂಥ ಸ್ಟ್ರಗಲ್ಸ್ಗೆ ಎಫರ್ಟ್ಸ್ಗೆ ಪ್ರತಿಫಲ ಸಿಕ್ತು ಅಂತ ಅನಿಸ್ತು. ನನಗೆ ತುಂಬಾ ಖುಷಿ ಇದೆ. ಕೆಲವೊಬ್ರಿಗೆ ಇದು ಸಣ್ಣದಾಗಿ ಕಾಣ್ಬೋದು, ಬಟ್ ನನಗಿದು ಬಿಗ್ ಅಚೀವ್ಮೆಂಟ್. ಆ್ಯಂಡ್ ಗೊತ್ತಿಲ್ಲ ಇದು ಎಷ್ಟರವರೆಗೂ ಇರುತ್ತೆ ಅಂತ. ಸಪೋರ್ಟ್ ಹಿಂಗೆ ಕಂಟಿನ್ಯೂ ಆಗುತ್ತಾ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಫಾಲೋವರ್ಸ್ ಜಾಸ್ತಿ ಆದರೂ ಜಾಸ್ತಿ ಆಗಲಿಲ್ಲ ಅಂದರೂ ಇಷ್ಟೇ ಇದ್ದರೂ ಇರೋರ ಪ್ರೀತಿ ಆದರೂ ಉಳಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಬೆಸ್ಟ್ ಕಂಟೆಂಟ್, ರಿಯಲ್ ಕಂಟೆಂಟ್, ಕನ್ಸಿಸ್ಟೆನ್ಸಿನ ಖಂಡಿತವಾಗ್ಲೂ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಇನ್ನೇನು ಹೇಳಬೇಕು ಅಂತಂದರೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಮಟ್ಟಿಗೆ ಹೋಗ್ಬೋದು ಅಥವಾ ಹೋಗ್ದೇನೂ ಇರ್ಬೋದು, ಇಲ್ಲಿಗೆ ಸ್ಟಾಪು ಆಗ್ಬೋದು. ಬಟ್ ನನ್ನ ಕಾನ್ಫಿಡೆನ್ಸ್, ನನ್ನ ಎಫರ್ಟ್ಸ್ ಏನನ್ನು ಕಮ್ಮಿ ಮಾಡ್ಕೊಳ್ಳಲ್ಲ. ಇದೇ ಥರ ಮುಂದಕ್ಕೆ ಹೋಗ್ತೀನಿ. ಆ್ಯಂಡ್ ಲಿಟ್ರಲಿ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸದ್ಯಕ್ಕೆ ಇವತ್ತು ಸಾಯಂಕಾಲ ಒಂದು 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ ತಾನೇ ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದೆ, ಹಂಗೆ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿಬಿಟ್ಟೆ. ಇವಾಗಲೇ ಜಸ್ಟ್ ಅಪ್ಲೋಡ್ ಮಾಡಿದೆ ಟ್ಯೂಸ್ಡೇದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿ ಹಂಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಹಂಗೆ ಇದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಇದನ್ನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ಇವತ್ತು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ನೈಟ್ ಬಿಡ್ತೀವಿ, ಬೆಳಗ್ಗೆ ಮಾರ್ನಿಂಗ್ ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ. ಒಂದು 3-4 ಟೆಂಪಲ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಅನ್ನಪೂರ್ಣೇಶ್ವರಿ, ದೆನ್ ಶೃಂಗೇರಿ, ಮತ್ತು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಇನ್ನು ಗಣೇಶನ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ 6 o'clock ಆಗಿದೆ. ಸದ್ಯಕ್ಕೆ ನಾನು ಫ್ರೆಶ್ ಅಪ್ ಆಗಿ ಕೆಲವೊಂದು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸದ್ಯಕ್ಕೆ ಈಗ ಹೋಗಿ ಪೂಜೆ ಮಾಡಬೇಕು. ಅಡುಗೆಗೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಪೂಜೆ ಮಾಡ್ತಾ ಮಾತಾಡ್ಕೊಳಲ್ಲ, ಲೇಟ್ ಆಗುತ್ತೆ. ಲೆಟ್ಸ್ ಗೋ. ಇವತ್ತು ನಮ್ಮದು ಟೆಂಪಲ್ ರನ್ ಹೇಗೆ ಇರುತ್ತೆ ಆ್ಯಂಡ್ ಸಣ್ಣದಾಗಿ ಒಂದು ಟೆಂಪಲ್ ರನ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಂಟಿನ್ಯೂ ಮಾಡ್ತೀನಿ ನೋಡಿ. ಈ ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆ ಒಂದು ರೀಲ್ನ ಅಪ್ಡೇಟ್ ಮಾಡಿದೆ. ಇನ್ಸ್ಟಾಗ್ರಾಮ್ಗೆ ರೀಲ್ನ ಪೋಸ್ಟ್ ಮಾಡಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಾನು ಪ್ರತಿದಿನ ಅವತ್ತೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವತ್ತು ವಿಡಿಯೋ ಮಾಡಿಕೊಂಡು ನಾಳೆ ಅಪ್ಲೋಡ್ ಮಾಡೋದು ಆ ಥರ ಏನೂ ಇಲ್ಲ. ಅವತ್ತೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅವತ್ತು ಅಷ್ಟೇ ನಾವು ಟ್ಯೂಸ್ಡೇ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಕೆಲವೊಂದು ಗ್ಲಿಮ್ಸನ್ನೆಲ್ಲ ತೊಗೊಂಡು ರೀಲ್ ಅಪ್ಡೇಟ್ ಮಾಡಿ ಮತ್ತೆ ಇನ್ನೊಂದು ರೀಲ್ನ ಸ್ಟಾರ್ಟ್ ಮಾಡಿದೆ ಟೆಂಪಲ್ಗೆ ಹೋಗ್ತಾ ಇರೋ ಅಂಥದ್ದು. ಆ್ಯಂಡ್ ಪ್ರತಿದಿನ ನನ್ನ ಅಪ್ಡೇಟ್ ಹೇಗಿರುತ್ತೆ, ನನ್ನ ರೊಟೀನ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತಂದರೆ ನೀವು ಈಗಲೇ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಬೇಕು. ಆ್ಯಂಡ್ ಸದ್ಯಕ್ಕೆ ಸಾಯಂಕಾಲ, ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ದೆ. ಆ್ಯಂಡ್ ಸಾಯಂಕಾಲ ಸರಿ ಬಿಡು ತಲೆಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿರೋದಕ್ಕೆ ಸಾಯಂಕಾಲ ಸ್ನಾನ ಮಾಡಿ ವ್ಲಾಗನ್ನು ಅಪ್ಲೋಡ್ ಮಾಡಿ ವ್ಲಾಗನ್ನು ಇನ್ನೊಂದು ಸ್ಟಾರ್ಟ್ ಮಾಡಿ ಮತ್ತೆ ಕೆಲವೊಂದು ಬಟ್ಟೆ ಎಲ್ಲ ತೊಗೊಳ್ತಾ ಇದ್ವಿ. ಆ್ಯಂಡ್ ಎಲ್ಲರಿಗೂ ನಾವು ಬೆಳಗ್ಗೆ ಅಲ್ಲಿ ಹೋಗಿ ಮಾರ್ನಿಂಗ್ ದರ್ಶನ ಮಾಡಬೇಕು ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಒಂದೊಂದು ಜೊತೆ ಬಟ್ಟೆ ಎಲ್ಲರಿಗೂ ಪ್ಯಾಕ್ ಮಾಡ್ತಿದ್ದೆ. ಒಂದು ಇರಲಿ ಅಂದ್ಬಿಟ್ಟು ಒಂದು ಚೂಡಿದಾರ್ ಎಕ್ಸ್ಟ್ರಾ ತೊಗೊಂಡಿದ್ದೆ. ಆ್ಯಂಡ್ ಮಕ್ಕಳಿಗೆಲ್ಲ ಒಂದು 2 ಜೊತೆ, ಒಂದೇ ಜೊತೆ ಸಾಕು. ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಟೆಂಪಲ್ ರನ್ ಮಾಡೋ ಅಂಥದ್ದು. ಬಟ್ ಒಂದೊಂದು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಎಲ್ಲ ಒಂದೊಂದು ಜೊತೆ ಎಕ್ಸ್ಟ್ರಾ ತೊಗೊಂಡಿದ್ದೆ, ಮಕ್ಕಳಿಗೆ ನನ್ನ ರಿಕ್ವೈರ್ಮೆಂಟ್ ಇರುತ್ತೆ ಅಂತ. ಬಂದು ಅವತ್ತು ನೈಟ್ ಊಟಕ್ಕೆ ಬಸ್ಸಾರು, ಪಲ್ಯ, ಸೊಪ್ಪಿನ ಬಸ್ಸಾರು ಅಂದರೆ ಸಬ್ಬಸ್ಗೆ ಸೊಪ್ಪು, ದಂಟಿನ ಸೊಪ್ಪು ಹಾಕಿ ಸಾರು ಮಾಡಿದ್ದೆ. ಆ್ಯಂಡ್ ಕೆಲವೊಬ್ರು ಅನ್ಕೋಬೋದು ಏನು ಯಾವಾಗಲೂ ಬಸ್ಸಾರು ಅಂತ ಇರ್ತಾಳೆ ಅಂತ. ಆ್ಯಂಡ್ ಲಾಸ್ಟ್ ಯಾವಾಗಲೂ ಒಂದು ಬ್ಲಾಗಲ್ಲೂ ಹಾಕಿದ್ದೆ. ಏನು ಅಂತಂದರೆ ನಮಗೆ ವಾರಕ್ಕೊಂದು ಸರಿ ಈ ಥರ ಸೊಪ್ಪಿನ ಬಸ್ಸಾರು, ಸೊಪ್ಪು ಸಾರು, ಕಾಳು ಸಾರು, ಹುಳಿ ಸಾರು, ಬೇಳೆ ಸಾರು ಈ ಥರ ಎಲ್ಲ ಮಾಡಿ ತಿಂದ್ರೇ ಸಮಾಧಾನ ನನಗೂ ನಮ್ಮ ಮನೆಯವ್ರಿಗೂ. ಅದ್ರ ಜೊತೆಗೆ ಮುದ್ದೆ ಇಸ್ ಮ್ಯಾಂಡೇಟ್ರಿ, ಇರಲೇಬೇಕು ನಮಗೆ. ಸ್ವಲ್ಪ ಊಟ ಮನೇಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಹಂಗಾಗಿ ಅಡುಗೆಗೆ ಮುದ್ದೆ, ಬಸ್ಸಾರು, ಅನ್ನ ಮಾಡಿದ್ದೀನಿ. ಆಲ್ಮೋಸ್ಟ್ ಆಯಿತು. ಮುದ್ದೆಗೆ ಇಟ್ಟಿದ್ದೀನಿ, ಪಲ್ಯನೂ ರೆಡಿ ಆಯಿತು. ಆ್ಯಂಡ್ ಸಾಂಬಾರು ಆಗಿದೆ. ಇವಾಗ ಹೋಗಿ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿ ನೆಮ್ಮದಿಯಾಗಿ ಪ್ರಶಾಂತವಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದಷ್ಟು ಸ್ನ್ಯಾಕ್ಸ್ ಎಲ್ಲ ತರಿಸಿ ಅಲ್ಲಿವರೆಗೂ ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೂಟ್ಸು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಮಕ್ಕಳಿರೋ ಕಾರಣ ಒಂದಷ್ಟು ಫ್ರೂಟ್ಸ್ ಎತ್ಕೊಂಡಿದ್ದೀನಿ.
ಬನಾನಾ, ಆರೆಂಜು, ಸ್ವಲ್ಪ ದಾಳಂಬ್ರಿ ಹಣ್ಣು. ಆ್ಯಂಡ್ ನಮಗೆ ಮಸ್ಕ್ ಮಿಲನ್ ತುಂಬ ಇಷ್ಟ. ಹಾಗಾಗಿ ಇವಾಗ ಬೇಸಿಗೆ ಕಾಲ ಅಲ್ವಾ, ತಂಪಾಗಿರುತ್ತೆ ಅಂದ್ಬಿಟ್ಟು ಮಸ್ಕ್ ಮಿಲನ್ ಎತ್ಕೊಂಡಿದ್ದೀನಿ. ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಆ್ಯಂಡ್ ಚಾಕು, ಒಂದು ಪ್ಲೇಟು, ಲೆಮನ್ ಜ್ಯೂಸ್ ಬೇಕಾದರೆ ಮಾಡ್ಕೋಬೋದು ಅಂದ್ಬಿಟ್ಟು ಒಂದು ಲೆಮನ್ನು, ಸ್ವಲ್ಪ ಯಾಲಕ್ಕಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ಲೆಮನ್ ಜ್ಯೂಸ್ಗೆ ಬಿರಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ, ಹಂಗಾಗಿ. ಆ್ಯಂಡ್ ಪಪ್ಪಾಯ ಎತ್ಕೊಂಡಿದ್ದೀವಿ. ಇವಾಗ ಅದಕ್ಕೆ ಪಪ್ಪಾಯ ತಿನ್ನೋಕ್ಕೆ 1-2-3 ಬೌಲು, 1-2 ಇರಲಿ ಮಗ್ಸ್ ಅಂದ್ಬಿಟ್ಟು ಏನಾನ ಕುಡಿಯೋಕ್ಕೆ, ಜ್ಯೂಸ್ ಕುಡಿಯೋಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು 1-2 ಮಗ್ ಎತ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳದ್ದು ವಾಟರ್ ಬಾಟ್ಲು, ಒಂದಷ್ಟು ಸ್ನ್ಯಾಕ್ಸ್, ಕುರ್ಕುಲ್ ತಿಂಡಿ ನಮ್ಮ ಮನೆಯವ್ರಿಗೆ ಅದು ಇದು ತಂದಿದ್ದೀವಿ. ಮಕ್ಕಳಿಗೆಲ್ಲ ಜಾಸ್ತಿ ಕೊಡಲ್ಲ. ಒಂದು ಸ್ವೀಟ್ಸು, ಮಕ್ಕಾನ ಮನೆಯವ್ರು ಬೇಳೆ ಎಲ್ಲ ತರಿಸು ತಿನ್ನೋಕ್ಕೆ ಅಂತ ಅಂದರು. ಸೊ ಹಂಗಾಗಿ ಒಂದಷ್ಟು ಕುರ್ಕುಲ್ ತಿಂಡಿ ತರಿಸಿದ್ದೀನಿ. ಫ್ರೂಟ್ಸ್ ಈ ಥರ ಒಂದು ಬಾಕ್ಸ್ಗೆ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ. ವಾಟರ್ ಮಿಲನ್ನ ಇವಾಗ ಕಟ್ ಮಾಡಿಬಿಡ್ತೀನಿ, ತಿಂದ್ಬಿಟ್ಟು ಹೋಗೋಣ ಅಂತ ಹಾಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ತೀನಿ. ಅಡುಗೆ ಎಲ್ಲ ಮುಗಿಸಿ ಬಂದು ನಾನು ಆಗಲೇ ಹೊಸಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೆ. ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ಇಟ್ಟು ಬೇರೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಒಂದು ಪುಟ್ಟ ರಂಗೋಲಿ ಹಾಕಿ ಮತ್ತು ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್, ಯಾರೂ ಕಾಮೆಂಟ್ ಮಾಡಬೇಡಿ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ. ನನಗೂ ಗೊತ್ತಿದೆ, ಬಟ್ ಅವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಿದ್ದೆ ಅಷ್ಟೇ. ಅಷ್ಟು ಕೂದಲು ಬಿಡ್ದಿರಾ ಪೂಜೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪೂಜೆ ಅಂತ ಬಂದರೆ ನಾನು ಆಲ್ಮೋಸ್ಟ್ ಈವ್ನಿಂಗೇ ಮಾಡೋದು. ಬೆಳಗ್ಗೆ ಹೊತ್ತು ಮಾಡ್ತೀನಿ, ಮಂಡೇ, ಥರ್ಸ್ಡೇ, ಸ್ಯಾಟರ್ಡೆ ಬೆಳಗ್ಗೆ ಹೊತ್ತು ಕಂಪಲ್ಸರಿ ಮಾಡ್ತೀನಿ. ಬೇರೆ ಡೇಸ್ ಎಲ್ಲ ನಮ್ಮ ಮನೆಯವ್ರಿಗೆ ಒಪ್ಪಿಸ್ಬಿಡ್ತೀನಿ, ನೀವೇ ಮಾಡಿ ಅಂತ. ಆ್ಯಂಡ್ ಮನೆಯಲ್ಲಿ ಹೆಣ್ಮಕ್ಳು ಸಂಜೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಹಂಗೆ ಆಲ್ಮೋಸ್ಟ್ ನಾನು ಸಂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಅಥವಾ ಬೆಳಗ್ಗೆನೇ ತಲೆ ಸ್ನಾನ ಎಲ್ಲ ಬೇಗ ಆಗಿಬಿಟ್ಟಿತ್ತು ಅಂದರೆ ಬೆಳಗ್ಗೆ ಕೂಡ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ನಾನು ಈವ್ನಿಂಗ್ ಟೈಮೇ ಜಾಸ್ತಿ ಇಷ್ಟಪಡ್ತೀನಿ. ಮಂಡೇ, ಥರ್ಸ್ಡೇ, ಸ್ಯಾಟರ್ಡೆ ಮಾತ್ರ ಕಂಪಲ್ಸರಿ ಬೆಳಗ್ಗೆ ಹೊತ್ತೇ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಮುದ್ದೆ ಬೇಕು ಅಂತ ಹೇಳಿದ್ರು. ಆ್ಯಂಡ್ ಈ ಥರ ಬಸ್ಸಾರೆಲ್ಲ ಇದ್ದರೆ ಮುದ್ದೆ ಇದ್ರೇ ಚಂದ. ಸೊ ಹಂಗಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡಿ ಹೋಗೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಮಗೆ ಮನೆಯಲ್ಲಿ ನನಗಾಗಲಿ ನಮ್ಮ ಹಸ್ಬೆಂಡ್ಗಾಗಲಿ ನೈಟಲ್ಲಿ ಅಟ್ಲೀಸ್ಟ್ ದಿನ ಬಿಟ್ಟು ದಿನ ಆದರೂ ಮಿಸ್ ಮಾಡದೆ ಮುದ್ದೆ ಇರಲೇಬೇಕು. ಒಂದೊಂದ್ಸರಿ ದಿನಾಗಲೂ ಇರುತ್ತೆ ನೈಟಲ್ಲಿ. ಸಮ್ಟೈಮ್ಸ್ ಸ್ವಲ್ಪ ಲೇಟ್ ಡಿನ್ನರ್ ಆದರೆ ಮುದ್ದೆ ಇರಲ್ಲ ಅಷ್ಟೇ, ಇಲ್ಲಾಂದರೆ ಮುದ್ದೆ ಕಂಪಲ್ಸರಿ ಇರುತ್ತೆ. ಆ್ಯಂಡ್ ಮುದ್ದೆ ಎಲ್ಲ ಮಾಡಿ ಆಯಿತು ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಪ್ರತಿದಿನ ಮಿಸ್ ಮಾಡದೆ ನೈಟ್ ಊಟ ಮಾತ್ರ ಎಲ್ಲರೂ ಜೊತೆಯಲ್ಲಿ ಈ ಥರ ಕೆಳಗಡೆ ಕುತ್ಕೊಂಡೇ ಊಟ ಮಾಡೋದು. ಆ್ಯಂಡ್ ಡೈನಿಂಗ್ ಟೇಬಲ್ ನಾವು ತಂದಿಲ್ಲ, ಫ್ಯೂಚರಲ್ಲಿ ತರ್ತೀವಿ. ತಂದರೂ ಕೂಡ ನಾವು ಇದೇ ಥರ ನೈಟ್ ಊಟನ ಕೆಳಗಡೆ ಕುತ್ಕೊಂಡು ಎಲ್ಲರೂ ಜೊತೆಲೇ ಮಾಡ್ತೀವಿ. ಆ್ಯಂಡ್ ಅದ್ರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್, ಅದರಲ್ಲಿ ಸಿಗೋ ಸಂತೋಷ ಇನ್ನೇಂದ್ರಲ್ಲೂ ಸಿಗೋದಿಲ್ಲ. ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಇರುತ್ತೆ ಫ್ಯಾಮ್ಲಿ ಮಧ್ಯೆ, ಫ್ಯಾಮಿಲಿ ಎಲ್ಲರ ಜೊತೆ. ಆ್ಯಂಡ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಲೇಟಾಗೇ ಬಿಟ್ವಿ. ಆಲ್ಮೋಸ್ಟ್ ನಾವು ಮಿಡ್-ನೈಟ್ ಅಷ್ಟರಲ್ಲಿ ಬಿಟ್ವಿ. ಆ್ಯಂಡ್ ಎಲ್ಲ ತೊಗೊಂಡಿರೋ ಅಂಥ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಕಲ್ಲಂಗಡಿಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೆ. ಆಯಿತು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಏನು ಅಂತಂದರೆ ಈ ಥರ ಟೆಂಪಲ್ಸ್ ಅಂತ ಬಂದರೆ ಯಾವಾಗ ಅಂದ್ಕೊಳ್ತೀವಿ ಆ್ಯಂಡ್ ಖಂಡಿತ ಅಂದ್ಕೊಂಡಿದ್ದ ತಕ್ಷಣ ಹೋಗ್ತೀವಿ. ಆ್ಯಂಡ್ ಬ್ಲೆಸ್ಸಡ್ ಅಂತ ಫೀಲ್ ಆಗ್ತೀನಿ. ಆ್ಯಂಡ್ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ. ನಾವು ಎಷ್ಟು ಟ್ರಿಪ್ಸ್ಗೆ ಹೋಗಬೇಕು ಅಂತ ತಲೆಯಲ್ಲಿರುತ್ತೆ, ಯಾವ ಟ್ರಿಪ್ ಹೋಗ್ತೀವೋ ಬಿಡ್ತೀವೋ, ಯಾವುದಾದ್ರೂ ಟೆಂಪಲ್ ಅಂತ ಅಂದ್ಕೊಂಡಿದ್ದಂದರೆ 100% ನಾವು ಹೋಗ್ತೀವಿ. ನಮ್ಮ ಜರ್ನಿ ಶುರು ಆಯ್ತು. ವಾಟರ್ ಮಿಲನ್ನ ಕಟ್ ಮಾಡಿದ್ದೆ, ಅದನ್ನ ಬಾಕ್ಸ್ಗೆ ಹಾಕೊಂಡು ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ. ಮಕ್ಳಿಗೆ ಒಂದೊಂದು ಚಿಕ್ಕ ಬಾಕ್ಸ್ಗೆ ಹಾಕೊಂಡಿದ್ದೆ. ನಮಗೆ ಹಲೋ ವಿ ಆರ್ ಆನ್ ದಿ ವೇ ಟು ಧರ್ಮಸ್ಥಳ. ಮಕ್ಕಳು ನೋಡ ಆರಾಮಾಗೆ ಬಚ್ಕೊಂಡಿದ್ದಾರೆ. ಮಲ್ಕೊಂಡ್ಲೆ ನಮ್ಮ ಮಗು, ಚಾರು ಆಲ್ಸೋ ಸ್ಲೀಪಿಂಗ್. ಪೆಟ್ರೋಲ್ ಹಾಕ್ಸೋದಕ್ಕೆ ನಿಲ್ಲಿಸಿದ್ದಾರೆ. ಆ್ಯಂಡ್ ನಾನು ಎಡಿಟಿಂಗ್ ಮಾಡಿಕೊಂಡು ಎಷ್ಟು
ನಾನು ಮಾತಾಡ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ನಾನೇನು ಮಾತಾಡಲ್ಲ, ನನಗೆ ಎಡಿಟಿಂಗ್ ಅದು ಇದು ಕೆಲಸ ಇತ್ತು. ಅಭಿ ಮಾತಾಡ್ತಾ ಇದ್ದ ಪಾಪ ಅವ್ರ ಹತ್ರ. ನಾನು ಅಭಿ ಸೇರಿ ಕಾರ್ ತಗೊಳ್ಳೋಣ ಅಂತ ಪ್ಲಾನೆಟ್ ಮಾಡಿದೀವಿ. ಪ್ಲಾನೆಟ್ ಕ್ಯಾಶ್ ಮಾಡ್ಕೊಂಡ್ಬಿಟ್ರ ಪೇ ಮಾಡಿದ್ದಾಯ್ತು, ಕ್ಯಾಶ್ ಮಾಡ್ಕೊಂಡು ನೋಡ್ಕೊಳ್ಬೇಕಾರ. ಇನ್ನೊಂದು 100 ರೂಪಾಯಿ ಅಷ್ಟು ಹಿಡಿತಾ ಇದ್ದು. ಹೌದಾ? ಎಲ್ಲಿ ಎಷ್ಟಿಗೆ ಹಾಕ್ಸಿದ್ರಿ? ಫುಲ್ ಹಾಕ್ಸು, ಫುಲ್ ಟ್ಯಾಂಕ್ ಮಾಡಿಸಿದ್ರಾ? ಇನ್ನು 200 ರೂಪಾಯಿ ಹಿಡಿತದೆ. ಎಷ್ಟು ಫುಲ್ ಟ್ಯಾಂಕ್? 5,000. ನೋಡೋಣ ಬಿಡು, ನೆಕ್ಸ್ಟ್ ಯಾವ್ದಾನ ಯಾರು ನಾವು ಅಲ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 5:36 ಅಷ್ಟರಲ್ಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ಹೋಗಿದ್ದು ಶೃಂಗೇರಿಗೆ. ಆ್ಯಂಡ್ ಶೃಂಗೇರಿ ಅಂತ ಬಂದರೆ ನಾನು ಆಲ್ಮೋಸ್ಟ್ ಇದು 3rd ಟೈಮ್ ಅಂತ ಅನಿಸುತ್ತೆ ನಾನು ಹೋಗಿರೋವಂಥದ್ದು. ಆ್ಯಂಡ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಟೆಂಪಲ್ ವಿಶೇಷ ಏನು ಅಂತ ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ಬಂದು ಅಕ್ಷರಾಭ್ಯಾಸ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಆ ಟೈಮಿಂಗ್ಸಲ್ಲಿ ಬಂದು ಬೆಳಗಿನ ಜಾವ ಅಕ್ಷರಾಭ್ಯಾಸ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ನಾವು ನನ್ನ ಚಿಕ್ಕ ಮಗಳಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಮಾಡಿಸ್ಬೇಕು ಅಂದ್ಕೊಂಡು ಬಂದಿರಲಿಲ್ಲ. ನಾವು ಇನ್ನೂ ಅವಳನ್ನ ಈ ವರ್ಷ ಸ್ಕೂಲ್ಗೆ ಹಾಕೋದಿಲ್ಲ, ಹಂಗಾಗಿ ನಾವು ಇನ್ನೂ ಲೇಟಾಗಿ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ನಾರ್ಮಲ್ ಟೆಂಪಲ್ ವಿಸಿಟ್ಗೆ ಅಂತ ಬಂದಿದ್ದು. ದರ್ಶನ ಮಾಡಿಕೊಂಡು ಅಲ್ಲೇ ಸುತ್ತಮುತ್ತ ವಾತಾವರಣ ತುಂಬ ಪೀಸಾಗಿ ತುಂಬ ಚೆನ್ನಾಗಿದೆ. ವಾಟರ್ ಎಲ್ಲ ಇತ್ತು, ಫಿಶಸ್ ಎಲ್ಲ ಇತ್ತಲ್ವ. ಸೊ ನೋಡಿಕೊಂಡು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ನಾವು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟಿದ್ವಿ. ಆಲ್ಮೋಸ್ಟ್ ನಾವು 7 o'clock ಎಲ್ಲ ಅಲ್ಲಿದ್ವಿ. ಆ್ಯಂಡ್ ಅವಾಗ ಸನ್ಸೆಟ್ ಆಗುವಂಥ ಟೈಮು ತುಂಬಾ ಚೆಂದ ಇತ್ತು, ಪೀಸಾಗಿತ್ತು, ಜನ ಇರಲಿಲ್ಲ ಜಾಸ್ತಿ. ಆ್ಯಂಡ್ ವಾತಾವರಣ ಸಖತ್ ಪಾಸಿಟಿವ್ ಆಗಿತ್ತು. ದರ್ಶನವೂ ಚೆನ್ನಾಗಾಯಿತು. ದೇವ್ರ ಕಣ್ಣು ತುಂಬ ದೇವ್ರನ್ನ ನೋಡಿದ್ವಿ. ನೋಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ಆ ನೇಚರ್ನ, ಅನಿಮಲ್ಸ್ನ ಎಲ್ಲ ನೋಡಿಕೊಂಡು ಬರ್ಡ್ಸ್ ಎಲ್ಲ ಇತ್ತು. ಬೆಳಗಿನ ಜಾವ ಬರ್ಡ್ಸ್ ಎಲ್ಲ ಆರಾಮಾಗಿ ಪೀಸಾಗಿ ಓಡಾಡ್ತಿರ್ತಾವಲ್ಲ, ಅದನ್ನು ನೋಡೋಕ್ಕೆ ತುಂಬಾ ಚೆಂದ. ಸೊ ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೆ ಈ ಥರ ಫಿಶ್ ಎಲ್ಲ ನೋಡ್ತಾ ಇದ್ದರೆ ಅವ್ರಿಗೆ ಒಂಥರ ಖುಷಿ ಅಲ್ವಾ. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ಸ್ನ ಸ್ಪೆಂಡ್ ಮಾಡಿದ್ವಿ. ವೆರಿ ಬ್ಯೂಟಿಫುಲ್ ಪ್ಲೇಸ್. ನಿಮ್ಮ ಮಕ್ಕಳಿಗೆ ಏನಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಿದ್ರೆ ಅಲ್ಲಿ ಹೋಗಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಆ್ಯಂಡ್ ಒಳ್ಳೆ ಪಾಸಿಟಿವ್ ವೈಬ್ ಕೂಡ ಇದೆ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಹೋಗಬೇಕಿತ್ತು. ಆನ್ ದಿ ವೇ ಹೋಗ್ತಾ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ನೀರು ದೋಸೆ ಎಲ್ಲ ತಿನ್ಕೊಂಡು ಮತ್ತೆ ನಾನು ಮುಡಿ ಕೊಡಬೇಕಿತ್ತು. ನಮ್ಮ ಮನೆಯವರು ಆಲ್ಮೋಸ್ಟ್ 1 month ಅಂದ್ಕೊಂಡಿದ್ರು ಧರ್ಮಸ್ಥಳದಲ್ಲಿ ಕೊಡಲೇಬೇಕು ಅಂತ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಮತ್ತು ಮುಗ್ದಾಗೆ ನಾವು ಅಲ್ಲಿ ಮುಡಿ ಕೊಡಬೇಕು ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಏನು ಅಂತಂದರೆ ಈ ಸರಿ ಚಾರುಗೆ ಕೊಡ್ತಿಲ್ಲ. ಬಿಕಾಸ್ ಇನ್ಮೇಲಿಂದ ಚಾರುನ ಹುಡುಗಿ ಥರ ಗ್ರೋ ಆಗಲಿ, ಹೇರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಇನ್ಮೇಲಿಂದ ಚಾರುಗೆ ಮಾಡಿಸೋದಿಲ್ಲ ಗುಂಡು. ಮುದ್ದುಗಿನ 1-2-3 times ಮಾಡೋಣ ಅಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಒಳ್ಳೆ ದರ್ಶನ ಮಾಡಿಕೊಂಡು 1-2 ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು, ಫೋಟೋಸ್ ವೀಡಿಯೋಸ್ ಅಂತೂ ನನ್ನ ಲೈಫಲ್ಲಿ ಮ್ಯಾಂಡೇಟ್ರಿ ಅಲ್ವಾ. ಸೊ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ಕನ್ಫ್ಯೂಸ್ ಆಗ್ತಿದ್ದೀರಾ, ನಮಗೆ ಒಂದು ಹೆಣ್ಣ ಒಂದು ಗಂಡ ಅಥವಾ 2 ಹೆಣ್ಣ ಅಂತ. ಲಿಟ್ರಲಿ ನನಗಿಬ್ಬರು ಹೆಣ್ಣು ಮಕ್ಕಳು. ಫಸ್ಟು ಚಾರ್ವಿ, ಸೆಕೆಂಡ್ ಮುಗ್ಧ. ಓಕೆನಾ, ಕ್ಲಾರಿಟಿ ಸಿಕ್ತು ಅಂತ ಅನಿಸ್ತೀನಿ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಸಡ್. ಆ್ಯಂಡ್ ನನಗೆ ನನ್ನ ಲೈಫಲ್ಲಿ ಒಂದು ಬೆಳಕು ಅಂದರೆ ನನ್ನ 2 ಮಕ್ಕಳು. ಅವರಿಂದ ನಾನು ಅದೆಷ್ಟು ಖುಷಿ ಪಟ್ಟಿದ್ದೀನಿ, ಎಷ್ಟು ಖುಷಿಯಾಗಿ ಎಷ್ಟು ತೃಪ್ತಿಯಾಗಿದ್ದೀನಿ ಅಂತಂದರೆ, ಗುಂಡಾಡಿ ಮನೆಗೆ ಹೋದ, 10 ಲಡ್ಡು ತಿಂದ, ಇನ್ನ ಬೇಕು ಅಂದ. ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಸಾಕಾಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದಾನೆ. ಆ್ಯಂಡ್ ಇವತ್ತು ಬೆಳಗ್ಗೆ ಫಸ್ಟ್ ಹೊರನಾಡು ಹೋಗಿದ್ವಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಶೃಂಗೇರಿಗೆ ಹೋಗಿ ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಬಂದು ಈ ಗುಂಡಿಗೆ ಮಾಡಿಸ್ಕೊಂಡು ಇಲ್ಲಿ ಈ ಮುದ್ದು ಗುಂಡು ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಇವಾಗ ಫುಲ್ ಚಾರ್ಜ್ ಸೋಡಕ್ಕೆ ಊಟ ಒಳ್ಳೆ ಊಟ ಧರ್ಮಸ್ಥಳದಲ್ಲೇ ಪ್ರಸಾದ ತಿನ್ಕೊಂಡು ಇವಾಗ ಏನಾದರೂ ಫುಲ್ ಜಾರ್ ಸೋಡಾ ಏನಾದರೂ ಕುಡಿತಾ ಬಂದಿದ್ದೇವೆ. ಇಲ್ಲಿ ಬರ, ಇಲ್ಲಿ ಆ್ಯಪ್ ಮಾಡ್ಕೊಬರ. ಅವ್ರು ಮಾಡ್ಬೋದು, ಇವರು ಯೂಟ್ಯೂಬರ್, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದಾವೆ. ಮಾಡ್ಕೊಬೋದಲ್ಲ, ದೂರ ಆಗುತ್ತಿರ್ಬೋದು, ಕ್ಲಾರಿಟಿ ಬರಲ್ಲ.
ಅದೇನಣ್ಣ ಕೊತ್ತಂಬರಿ ಸೊಪ್ಪು ಪುದೀನ ಪೇಸ್ಟ್. ಏನು ಏನು ಹೇಳಿ ಪಪ್ಪಿ, ಎಲ್ಲರೂ ಕುಡಿಯಲ್ಲ. ಇದೆಲ್ಲ ಇನ್ನೊಂಚೂರು ಸ್ವೀಟ್ ಇದ್ರೆ ಓಕೆ ಸರ್. ಸ್ವೀಟ್ ಬೇಕಾ? ಅವ್ರಿಗೆ ನಮ್ಮ ಮನೆಯವ್ರಿಗೆ ಸ್ವೀಟ್ ಕೊಡಿ ಇನ್ನೊಂಚೂರು. ಹಾಕ್ಸ್ಬಿಟ್ಟು ಮಿಕ್ಸ್ ಮಾಡು. ಬೇಡವಾ? ಅದೇ ಇದ್ರಲ್ಲಿಗೆ ಜಲ್ಜೀರ್ ಪೌಡರ್, ಚಾಟ್ ಮಸಾಲ, ಚಾಟ್ ಮಸಾಲ, ಜೀರಿಗೆ, ಓಕೆ, ಪೆಪ್ಪರ್, ಪೆಪ್ಪರ್, ಜೀರಿಗೆ, ಪೆಪ್ಪರ್, ಚಾಟ್ ಮಸಾಲ, ಜಲ್ಜೀರು, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಪೇಸ್ಟ್. ಅಂದ್ರೆ ಚಿಯಾನ ಸಬ್ಜಾನ? ನಾವು ಕಾಮಕಸ್ತೂರಿ ಅಂತೇವೆ ಇದೆ. ಸಬ್ಜಾ. ಇಲ್ಲೇ ಬಿಡಮ್ಮ ಅದಲ್ಲಿ. ಚಾಕು ಸಕ್ಕರೆ ಪಾಕ ಅಲ್ವಾ? ಇರ್ಲಿ, ಸ್ವೀಟ್ ಇರ್ಲಿ. ಓಕೆ. ಇದಕ್ಕೆ ಫ್ಲೇವರ್ ಯಾವ್ದು ಹಾಕ್ಬೇಕು? ಮ್ಯಾಂಗೋ, ಆರೆಂಜ್, ಪೈನಾಪಲ್. ಹೇಗಿರ್ತದೆ? ಕುಡ್ಕೋಬೇಕು. ಹೇಳು, ಏನದು? ಫುಲ್ ಜಾಸೋಡ. ನಿಮ್ ವೀಕ್ಷಕರು ಗೊತ್ತಾಗಬೇಕಲ್ಲ, ನಿಮ್ ಫ್ಯಾನ್ಸ್ಗೆ. ನಾನು ತಗೊಂಬೇಕಾ? ಇನ್ನೊಂದು ಸಪ್ರೇಟ್ ತಗೋ. ನೀ ಹಬ್ಬಕ್ಕೆ ಕುಡ್ಕೋ, ಇನ್ನೊಂದು ಹೇಳಿದ್ರೆ ಆಯ್ತು. ನಿಮಿಷ ಮಾಡ್ಕೋಕತ್ತೆ. ಅದು ಹಾಕಿದ ತಕ್ಷಣ ಮತ್ತೆ ಉಕ್ಕುತ್ತದ. ರೆಡಿ? ಕುಡ್ಕೊಳ ಎಲ್ಲ ಚೆನ್ನಾಗಲ್ವಾ? ಇವಾಗ ನೋಡಿದ್ರಿ ಅಲ್ವಾ, ನಾನು ಒಂದು ಮಡ್ಕ ಸೋಡಾ ಆ್ಯಂಡ್ ಒಂದು ಫುಲ್ ಜಾರ್ ಸೋಡಾ ಕುಡಿದೆ ಆ್ಯಂಡ್ ಸಕ್ಕತ್ತಾಗಿತ್ತು. ಇವಾಗಿರೋವಂಥ ವೆದರ್ ಅಂದರೆ ಇವಾಗ ಸೆಕೆ, ತುಂಬ ಬಿಸಿಲು ಜಾಸ್ತಿ ಅಲ್ವಾ, ಈ ಥರ ಫುಲ್ ಜಾರ್ ಸೋಡಾ ಕುಡೀರಿ, ಎಷ್ಟು ಮಜಾ ಸಿಗುತ್ತೆ ಗೊತ್ತಾ ಆ ಬಿಸಿಲಿಗೆ ಕುಡಿತಾ ಇರೋದಕ್ಕೆ. ಸಕ್ಕತ್ತಾಗಿರುತ್ತೆ. ಧರ್ಮಸ್ಥಳ ಕಡೆ ಹೋದರೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ, ಸಖತ್ತು ಮಜಾ ಕೊಡುತ್ತೆ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಕುಡಿದು ಮತ್ತು ಒಂದು ಸ್ವಲ್ಪ ಪೈನಾಪಲ್ ಎಲ್ಲ ಕಟ್ ಮಾಡಿಸ್ಕೊಂಡು ತಿಂದು ನೆರಳು ಚೆನ್ನಾಗಿತ್ತು. ಏನು ಗೊತ್ತಾ, ಬಿಸಿಲಲ್ಲಿ ಜರ್ನಿ ಮಾಡಿದಾಗ ಈ ಥರ ಮರದ ಕೆಳಗಡೆ ಆರಾಮಾಗಿ ತಂಪಾಗಿ ಕುತ್ಕೊಂಡ್ರೆ ಎಷ್ಟು ಚಂದ ಅನಿಸುತ್ತೆ ಗೊತ್ತಾ. ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗ್ತಿದ್ದೀವಿ. ನೋಡಿಲಿ ಓಲಿ ಆಡಿ ಎಲ್ಲ ಹೆಂಗ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ದಿರ ಹೋಗಿ. ಚಾರು, ಏನ್ ನಿನ್ನ ಅವತಾರ? ಯಾಕೆ ಮಾಡು, ನೀನ್ ಮಾಡು ಚಾಟಿಂಗು. ಎನಿ ಟೈಮ್ ಗರ್ಲ್ ಫ್ರೆಂಡ್ ಚಾಟಿಂಗ್ ಮಾಡು, ಇದೇ ಕೆಲ್ಸ. ಯಾಕೆ ನಿಂಗೆ ಹೇಳ್ತಾರೆ ಮಮ್ಮಿ? ನಿದ್ದೆಯಲ್ಲಿ ಎದ್ದಳ ಮೇಲೆ ಅಂತ. ಸೌತಡ್ಕ ಗಣೇಶ, ಸೌತಡ್ಕ ಗಣೇಶಪ್ಪನ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು. ಒಂದು ಮಂತ್ ಬ್ಯಾಕ್ ಇದನ್ನೇ ಹೇಳಿದ್ದು, ಇಲ್ಲಿ ನೋಡ್ಬೇಕು ಅಂತಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ಕುಕ್ಕೆ ಆದ್ಮೇಲೆ ಮನೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಸೀದಾ ಮನೆಗೆ ಹೋಗೋದು. ಇವತ್ತಿನ ವ್ಲಾಗ್ ಸದ್ಯಕ್ಕೆ ಇಷ್ಟೇ. ಬಾಯ್. ಆ್ಯಂಡ್ ಹೋಗ್ತಾ ಅದೇ ರೋಡಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದೇ ರೋಡಲ್ಲೇ ಸೌತಡ್ಕ ಗಣೇಶಪ್ಪನ ದೇವಸ್ಥಾನ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಆ್ಯಂಡ್ ಧರ್ಮಸ್ಥಳ ಹೋದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಆ್ಯಂಡ್ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. Thank you so much. Bye bye.